ಡ್ರ್ಯಾಗನ್ ಇದು ಪ್ರದೀಪ್ ರಂಗನಾಥನ್ ಅವರು ಆ್ಯಕ್ಟ್ ಮಾಡಿ ಅಶ್ವಥ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬರೋದಾದರೆ ಡ್ರ್ಯಾಗನ್ ಇದು ಈ ಕಥೆಯ ಮುಖ್ಯ ಪಾತ್ರ. ಇವರು ಕೆಟ್ಟು ಹೋಗಿರ್ತಾರೆ, ರೆಸ್ಪಾನ್ಸಿಬಲ್ ಇರಲ್ಲ, ಸರಿಯಾಗಿ ಓದ್ತಿರಲ್ಲ, ಲೈಫ್ ಮೇಲೆ ಸೀರಿಯಸ್ನೆಸ್ಸೇ ಇರಲ್ಲ. ಆ್ಯಂಡ್ ಇಂಥ ಕ್ಯಾರೆಕ್ಟ್ರು ಇರೋರು ಕೆಲವೊಂದು ರೀಸನ್ಸಿಂದ ನಾನು ಸಕ್ಸಸ್ಫುಲ್ ಆಗಬೇಕು ಅಂತ ಅನ್ಕೋತಾರೆ. ಇವರು ಸಕ್ಸಸ್ ಆಗೋಕೆ ಯಾವ ದಾರಿ ಹಿಡಿದ್ರು, ಈ ಒಂದು ಜರ್ನಿಯಲ್ಲಿ 2 ಲವ್ ಸ್ಟೋರಿ, ಇವನ್ನೆಲ್ಲ ನೋಡೋಕ್ಕೆ ನೀವು ಸಿನಿಮಾನೇ ನೋಡಬೇಕು. ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಫಸ್ಟ್ ಹಾಫಲ್ಲಿ ಸಿನಿಮಾ ಸ್ವಲ್ಪ ನಾರ್ಮಲ್ ಅನಿಸಿದ್ರು ಎಂಗೇಜಿಂಗ್ ಆಗೇ ಇದೆ. ಸಿನಿಮಾ ಇಂಟ್ರಡ್ಯೂಸ್ ಆಗುವಾಗ ಕಾಲೇಜ್ ಪೋರ್ಷನ್ಸ್ ಎಲ್ಲ ಫಾಸ್ಟಾಗಿ ಮುಗಿದು ಹೋಗುತ್ತೆ. ಆ್ಯಂಡ್ ಇನಿಷಿಯಲ್ ಪಾಯಿಂಟ್ ಅಂದರೆ ಇವರು ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಳ್ಳೋ ಪಾಯಿಂಟ್ಗೆ ರೀಸನಿಂಗ್ ಚೆನ್ನಾಗಿದೆ ಆ್ಯಂಡ್ ಅದು ಕನ್ವಿನ್ಸ್ ಕೂಡ ಆಗುತ್ತೆ. ನಂತರ ಕತೆ ಹೋಗೋ ದಾರಿಯಲ್ಲಿ ಇವರು ಸಕ್ಸಸ್ಫುಲ್ ಆಗೋಕ್ಕೆ ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ಫಸ್ಟ್ ಹಾಫಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಹಂಗೋ ಹಿಂಗೋ ಇವರು ಸಕ್ಸಸ್ಫುಲ್ ಆಗಿಬಿಡ್ತಾರೆ. ಆ್ಯಂಡ್ ಇವರು ಮಾಡಿರೋ ಕೆಲಸದಿಂದ ಏನಾದರೂ ಆಗತ್ತೆ ಗುರು ಈಗ ಅಂತ ಅನ್ಕೋತಾ ಇರ್ತೀವಿ, ಅಷ್ಟರಲ್ಲಿ ಒಂದು ಕಾನ್ಫ್ಲಿಕ್ಟ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಇವರು ತರೋ ಕಾನ್ಫ್ಲಿಕ್ಟ್ ಕತೆ ಮುಂದೆ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಇವರು ಸಕ್ಸಸ್ಫುಲ್ ಆದಮೇಲೆ ಸಿನಿಮಾದಲ್ಲಿ ಪಲ್ಲವಿ ಅವರ ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಆಗುತ್ತೆ. ಆ್ಯಂಡ್ ಅವಾಗಿಂದ ಸಿನಿಮಾ ಎಲ್ಲೂ ಬೋರ್ ಹೊಡೆಯಲ್ಲ. ಸಿನಿಮಾ ಎಂಡ್ ತನಕ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಫಸ್ಟ್ ಹಾಫಲ್ಲಿ ಮುಗಿದು ಹೋದಂತಹ ಕೆಲವೊಂದು ಕ್ಯಾರೆಕ್ಟರ್ಗಳು ಮತ್ತೆ ಇಂಟ್ರಡ್ಯೂಸ್ ಆಗ್ತವೆ. ಆ್ಯಂಡ್ ಆ ಕ್ಯಾರೆಕ್ಟ್ರಿಂದ ಇವರಿಗೆ ಆಗೋದು ರಿಯಲೈಸೇಷನ್ ಚೆನ್ನಾಗಿದೆ. ಒಂದು ತಪ್ಪಿಂದ ಲೈಫೇ ಚೇಂಜ್ ಆಗುತ್ತೆ ಅಂದರೆ ಆ ತಪ್ಪು ಮಾಡೋದು ತಪ್ಪೇ ಅಲ್ಲ ಅನ್ನೋ ಡೈಲಾಗಿಂದನೇ ಕತೆ ನಡೆಯುತ್ತೆ ಅಂತ ಹೇಳ್ಬೋದು. ಈ ಡೈಲಾಗ್ನ ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಸಿಚುವೇಷನಲ್ಲಿ ಹೇಳ್ತಾರೆ. ಆ್ಯಂಡ್ ಆ ಸೀನ್ಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ವೆಲ್ ರಿಟರ್ನ್ ಅಂತ ಹೇಳ್ಬೋದು. ಫಸ್ಟ್ ಹಾಫಲ್ಲಿ ಎಸ್ಟಾಬ್ಲಿಷ್ ಮಾಡಿದಂತಹ ಕೆಲವೊಂದು ಎಲಿಮೆಂಟ್ಸ್ಗಳು, ಮೈನರ್ ಡೀಟೇಲ್ಸ್ಗಳು ಸೆಕೆಂಡ್ ಹಾಫಲ್ಲಿ ಕತೆಗೆ ಒಂದೊಳ್ಳೆ ಡೆಪ್ತನ್ನು ತರುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿದೆ. ಇನ್ನೇನು ಎಲ್ಲ ಮುಗೀತು ಅಂತ ಅನ್ಕೋತೀವಿ, ಮತ್ತೊಂದು ಪಾಯಿಂಟ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಆ ಎಲ್ಲ ಸೀನ್ಗಳು ಕತೆನ ಒಂದು ಎಮೋಷ್ನಲ್ ಎಂಡಿಂಗ್ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾವೆ ಅಂತ ಹೇಳ್ಬೋದು. ಈ ಸಿನಿಮಾ ಮೆಸೇಜ್ ಕ್ಲಿಯರ್ ಆಗಿದೆ. ಹೊರಗೆ ನಡೀತಿರೋ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡು ಕತೆಗೆ ಬೇಕಾಗಿರೋ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸಿನಿಮಾ ತುಂಬ ಚೆನ್ನಾಗಿದೆ. ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅಪ್ಪ ಮಗನ ಕ್ಲೈಮ್ಯಾಕ್ಸ್ ಸೀನ್ ಕೂಡ ವೆರಿ ವೆಲ್ ರಿಟರ್ನ್. ಸಿನಿಮಾದ ಫಸ್ಟ್ ಹಾಫ್ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನ್ಸಿದ್ದು ನಿಜ. ಯಾಕಂದರೆ ಈ ತರಹದ ಮೂವಿ ಸ್ಟಾರ್ಟ್ ಆಗೋ ಟೆಂಪ್ಲೇಟಲ್ಲೇ ಸ್ಟಾರ್ಟ್ ಆಗುತ್ತೆ. ಬಟ್ ಕ್ಯಾರೆಕ್ಟರ್ಸ್ ರಿಲೇಟಬಲ್ ಇರೋದ್ರಿಂದ ಸಿನಿಮಾ ವರ್ಕ್ ಆಗಿದೆ. ಇದಿಷ್ಟು ನನ್ನ ರಿವ್ಯೂ. ನೀವು ಸಿನಿಮಾ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಥರ ಸಿನಿಮಾದ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.